ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಪಾಲಿಟಿಕ್ಸ್ ಆ್ಯಂಡ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಬರೆದವರು ಜಾರ್ಜ್ ಆರ್ವೆಲ್. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ನ ಕೊನೆಯ ಕ್ಷಣದವರೆಗೂ ಸಹಾಯಕವಾಗುವ ಈ ವಿಡಿಯೋಗಳಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಧನ್ಯವಾದವನ್ನು ಸಮರ್ಪಿಸಿ. ಹಾಗಿದ್ರೆ ಬನ್ನಿ ನೋಡೋಣ ಪಾಲಿಟಿಕ್ಸ್ ಆ್ಯಂಡ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಇದು ಸ್ವಲ್ಪ ಸಂಕೀರ್ಣ ಕೃತಿಯಾಗಿದೆ, ಹಾಗಂತ ಸರಳವಾಗಿ ನೋಡುವ ಪ್ರಯತ್ನ ಮಾಡೋಣ. ಇದರಲ್ಲಿ ಮುಖ್ಯವಾಗಿ ಏನು ಹೇಳಿದ್ದಾರೆ, ಇದರ ಮುಖ್ಯ ಐಡಿಯಾ ಏನು ಅನ್ನೋದನ್ನು ನೋಡೋಣ. 1946ರಲ್ಲಿ ಲಂಡನ್ನಲ್ಲಿ ಬಹಳ ಫೇಮಸ್ ಆಗಿರೋ ಒಂದು ಜರ್ನಲ್ ನಡೀತಾ ಇತ್ತು. ಅದರ ಹೆಸರು ಹೊರೈಝಾನ್ ಆ ರಿವ್ಯೂ ಆಫ್ ಲಿಟ್ರೇಚರ್ ಇನ್ ಆರ್ಟ್ಸ್. ಇದರಲ್ಲಿ ಜಾರ್ಜ್ ಆರ್ವೆಲ್ ಅವರ ಈ ವರ್ಕ್ಸ್ ಪ್ರಕಟ ಆಗಿತ್ತು. ಆ ಸಮಯದಲ್ಲಿ ಜನರಿಗೂ ಪಾಲಿಟಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಯಾಕಂದರೆ ಆಗಷ್ಟೇ ವರ್ಲ್ಡ್ ವಾರ್ ಮುಗಿದಿತ್ತು. ಅದೇ ಸಮಯದಲ್ಲಿ ಜಾರ್ಜ್ ಆರ್ವೆಲ್ ಅವರು ಪಾಲಿಟಿಕ್ಸ್ನ ಕುರಿತಾಗಿ ಬರೆದದ್ದು ಅವರದೇ ಆದ ಒಂದು ಓದುಗರನ್ನು ಸೆಟ್ ಮಾಡಲಿಕ್ಕೆ ಬಹಳ ಪ್ರಯೋಜನಕಾರಿಯಾಯಿತು. ಎಸ್ಸೆಯಲ್ಲಿ ಪ್ರಬಂಧಕಾರರು ಹೇಳ್ತಾರೆ, ಪಾಲಿಟಿಕ್ಸ್ನಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಪ್ರಭಾವ ತುಂಬ ಇರ್ತದೆ. ರಾಜನೀತಿಯಲ್ಲಿ ಭಾಷೆಯ ಪ್ರಭಾವ ತುಂಬಾ ಇದೆ. ಅದು ಹೇಗೆ ಮುಂದೆ ನೋಡೋಣ. ಮುಖ್ಯವಾಗಿ ಅವರು 3 ವಿಷಯಗಳ ಕುರಿತು ಹೇಳ್ತಾರೆ. ವಿಷಯಗಳನ್ನು ಆರ್ವೆಲ್ ತನ್ನ ಮಾತೃಭಾಷೆಯಾದ ಇಂಗ್ಲಿಷನ್ನು ಗಮನದಲ್ಲಿಟ್ಕೊಂಡು ಹೇಳ್ತಾರೆ. ಇಂಗ್ಲಿಷ್ ಆ ಸಮಯದಲ್ಲಿ ಬಹಳಾನೇ ಪ್ರಸಿದ್ಧಿಯನ್ನು ಪಡೆದಿತ್ತು ಅಂತ ಈಗಲೂ ಇಂಗ್ಲಿಷ್ನ ಪ್ರಸಿದ್ಧಿ ಏನೂ ಕಡಿಮೆ ಆಗಲಿಲ್ಲ. ಮೊದಲನೇ ಪಾಯಿಂಟ್ಸ್ ಬಂದು ಇಂಗ್ಲಿಷ್ ಈಸ್ ಮಿಸ್ಯೂಸ್ಡ್ ಆ್ಯಂಡ್ ಅಬ್ಯೂಸ್ಡ್. ಇಂಗ್ಲೀಷನ್ನು ತುಂಬ ರೀತಿಯಲ್ಲಿ ಮಿಸ್ಯೂಸ್ ಮಾಡಿದ್ದಾರೆ, ಹಾಗೆಯೇ ತುಂಬ ಅಬ್ಯೂಸ್ ಕೂಡ ಆಗಿದೆ. ಅರ್ಥ ಏನು ಅನ್ನೋದನ್ನು ಮುಂದೆ ನೋಡೋಣ. ಹಾಗೆ ಎರಡನೇ ಪಾಯಿಂಟ್ಸ್ ಬಂದು ಡೌನ್ಫಾಲ್ ಆಫ್ ಇಂಗ್ಲಿಷ್ ಸ್ಪೀಕಿಂಗ್ ಸಿವಿಲೈಸೇಷನ್. ಇಂಗ್ಲಿಷ್ ಸ್ಪೀಕಿಂಗ್ನ ಸಿವಿಲೈಸೇಷನ್ನ ಡೌನ್ಫಾಲ್ ಆಗ್ತಾ ಇದೆ. ಲ್ಯಾಂಗ್ವೇಜ್ನ ಡೌನ್ಫಾಲ್ ಆಗಿದೆ ಅಂದರೆ ಪಾಲಿಟಿಕ್ಸ್ನ ಡೌನ್ಫಾಲ್ ಆಗಿದೆ ಅಂತ ಅರ್ಥ. ಆವಾಗ ಪಾಲಿಟಿಕ್ಸ್ನ ಡೌನ್ಫಾಲ್ ಆಗುತ್ತೆ, ಆಗ ಸಿವಿಲೈಸೇಷನ್ ಕೂಡ ಕೆಳಗೆ ಬೀಳ್ತದೆ. ಮುಂದುವರೆದು ಹೇಳ್ತಾರೆ, ವಿ ಕಾಂಟ್ ಕಾನ್ಷಿಯಸ್ಲಿ ಇಂಪ್ರೂವ್ ದ ಇಂಗ್ಲೀಷ್. ಹೀಗೆ ಡೌನ್ಫಾಲ್ ಆಗ್ತಾ ಇರುವ ಇಂಗ್ಲೀಷನ್ನು, ಪಾಲಿಟಿಕ್ಸನ್ನು ಅಥವಾ ಸಿವಿಲೈಸೇಷನನ್ನು ನಾವು ಇಂಪ್ರೂವ್ ಮಾಡೋದು ಸಾಧ್ಯ ಆಗ್ತಾ ಇಲ್ಲ. ಇದು ಪೂರ್ತಿ ಕಾಲಘಟ್ಟದ ಡೌನ್ಫಾಲ್ ಆಗುತ್ತೆ, ಆದರೆ ಹಾಗಾಗುವುದು ಸಾಧ್ಯ ಇಲ್ಲ, ಹಾಗಾಗುವುದು ಕೂಡ ಇಲ್ಲ. ನಮ್ಮ ಪರಿಶ್ರಮ ಸರಿಯಾದ ದಾರಿಯಲ್ಲಿದ್ದರೆ ಹೀಗಾಗೋದನ್ನು ತಡೆಯಬಹುದು. ಭಾಷೆಯನ್ನು ಇಂಪ್ರೂವೈಸ್ ಮಾಡ್ಬೋದು, ಪಾಲಿಟಿಕ್ಸನ್ನು ಸುಧಾರಿಸ್ಬೋದು, ಹಾಗೆ ಸಿವಿಲೈಸೇಷನನ್ನು ಕೂಡ ಮುಂದೆ ಅರೈಸಿಂಗ್ ವೇಯಲ್ಲಿ ಕೊಂಡೋಗ್ಬೋದು. ಇದು ಇಂಗ್ಲೀಷ್ನ ಪ್ರಭಾವ ಏನಿದೆ, ಇದೊಂದು ಚೈನ್ ಸರ್ಕಲ್ನ ಹಾಗೆ ಪ್ರತಿಯೊಂದರ ಜೊತೆಗೂ ಕೂಡ ಇಂಟರ್ ಕನೆಕ್ಟೆಡ್ ಆಗಿದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಒಂದು ಸಲ ಶರಾಬು ಕುಡಿತಾನೆ ಮತ್ತು ಅವನ ಭಾಷೆಯ ಹಿಡಿತವನ್ನೇ ಕಳೆದುಕೊಂಡು ಬಿಡ್ತಾನೆ. ಕೆಟ್ಟ ನಡತೆಯಿಂದ ನಾಚಿಕೆಗೊಂಡು ತುಂಬ ಖಿನ್ನತೆಗೊಳಗಾಗಿ ಪುನಃ ಕುಡಿತಾನೆ, ಪುನಃ ಅದೇ ಆ್ಯಕ್ಷನನ್ನು ರಿಪೀಟ್ ಮಾಡ್ತಾನೆ. ಇದೇ ರೀತಿಯಾಗಿ ಇಂಟರ್ ಕನೆಕ್ಷನನ್ನು ಹೊಂದಿದೆ. ಭಾಷೆ ಕೂಡ ಅದೇ ರೀತಿ ಸಾಗ್ತದೆ. ಒಂದು ಸಲ ಅದು ಕೆಟ್ಟದ್ದು ಅಂತ ಅನಿಸಿದರೆ ಆ ಕೆಟ್ಟತನ ಮುಂದುವರಿತಾನೆ ಇರ್ತದೆ. ಆರ್ವೆಲ್ ತುಂಬ ಆಪ್ಟಿಮಿಸ್ಟಿಕ್ ಆಗಿ, ಅಂದರೆ ಸಕಾರಾತ್ಮಕವಾಗಿ ಹೇಳ್ತಾರೆ, ಈ ಚೈನ್ ರಿಯಾಕ್ಷನನ್ನು ನಿಲ್ಲಿಸಬಹುದು, ಅದನ್ನು ರಿವರ್ಸ್ ಮಾಡ್ಬೋದು ಅಥವಾ ಉಲ್ಟಾ ಮಾಡ್ಬೋದು, ಹಾಗೆ ಅದರ ಸುಧಾರಣೆಯನ್ನು ಕೂಡ ಮಾಡಬಹುದು. ತಲೆಯಲ್ಲಿರುವ ಈ ವ್ಯವಸ್ಥೆಯನ್ನು ಸುಧಾರಿಸೋದು ಸಾಧ್ಯವೇ ಇಲ್ಲ ಅನ್ನೋ ಥಾಟ್ ಏನಿದೆ ಅದನ್ನು ಫಸ್ಟ್ ಹೊರಗೆ ತೆಗಿಬೇಕು. ತುಲನಾತ್ಮಕವಾಗಿ ಅಥವಾ ವಿಶ್ಲೇಷಣಾತ್ಮಕವಾಗಿ ಹೇಳುವುದೆಂದರೆ, ಒಬ್ಬ ಕುಡಿತಕ್ಕೊಳಗಾಗುವ ವ್ಯಕ್ತಿಯನ್ನು ಕುಡಿತದ ಚಟಕ್ಕೆ ದಾಸನಾಗುವಲ್ಲಿಯೇ ತಡೆದರೆ ಆತನ ಭಾಷೆಯ ಕೆಟ್ಟತನವನ್ನು ನಿಲ್ಲಿಸ್ಬೋದು, ಅವನ ಕೆಟ್ಟ ಬಿಹೇವ್ ಮಾಡೋದನ್ನು ಕೂಡ ತಡಿಬೋದು, ಮುಂದೆ ಅವನು ತುಂಬ ಖಿನ್ನತೆಗೊಳಗಾಗುವುದನ್ನು ತಡೆಯಬಹುದು. ಆರಂಭದ ಹಂತ ಅಂದರೆ ಅವನ ಕುಡಿತದ ಚಟವನ್ನೇ ನಿಲ್ಲಿಸುವಂತಹದ್ದು. ಹಾಗಿದ್ರೆ ಸಮಸ್ಯೆ ಏನಿಲ್ಲಿ? ಹಾಗಿದ್ರೆ ಭಾಷೆ ಹೇಗೆ ರಾಜನೀತಿಯೊಂದಿಗೆ ಜೋಡಣೆಯಾಗಿದೆ ನೋಡೋಣ. ಪ್ರಬಂಧಕಾರರು ಹೇಳ್ತಾರೆ, ಲ್ಯಾಂಗ್ವೇಜನ್ನು ತುಂಬ ಅಬ್ಯೂಸ್ ಮಾಡಲಾಗಿದೆ. ಜನರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವರ ಉದ್ದೇಶ ಒಳ್ಳೆಯದೇ ಆಗಿದೆ. ಒಬ್ಬರು ಝುವಾಲಜಿಯ ಪ್ರೊಫೆಸರ್ ಆಗಿದ್ದಾರೆ, ಹಾಗೂ ಇನ್ನೊಬ್ಬರು ಲಿಟರರಿ ಕ್ರಿಟಿಕ್, ಪ್ರೊಫೆಸರ್ ಹೆರಾಲ್ಡ್ ಲಾಸ್ಕಿ ಮತ್ತು ಲ್ಯಾನ್ಸ್ಲಾಟ್ ಆಗ್ಬೆನ್. ಹಾಗಿದ್ರೆ ಜಾರ್ಜ್ ಆರ್ವೆಲ್ ಅವರು ಈ ಇಬ್ಬರ ಹೆಸರನ್ನು ತನ್ನ ಎಸ್ಸೆಯಲ್ಲಿ ಯಾಕೆ ಆ್ಯಡ್ ಮಾಡಿದ್ರು ಮುಂದೆ ಹೇಳ್ತಾರೆ. ಈ ಇಬ್ಬರ ವರ್ಕ್ಸನ್ನು ತೆಗೆದುಕೊಂಡು ಜಾರ್ಜ್ ಆರ್ವೆಲ್ ಅವರು ಪಬ್ಲಿಕ್ಗೆ ಕೇಳ್ತಾರೆ, ಇಷ್ಟು ಕಠಿಣವಾದಂತಹ ಕೃತಿಯನ್ನು ಬರೆದ್ರೆ ಯಾರಿಗೆ ಅರ್ಥ ಆಗ್ತದೆ ಅದು? ಈ ರೈಟರ್ಸ್ಗಳು ತನ್ನ ಕೃತಿಯಲ್ಲಿ ಇಷ್ಟೊಂದು ರೀತಿಯ ಮೆಟಾಫರ್ಗಳು, ಇಮೇಜರಿಗಳನ್ನೆಲ್ಲ ಬಳಸ್ತಾರೆ, ಅವುಗಳಿಂದಲೇ ಕೃತಿ ಅನ್ನೋದು ತುಂಬಿ ಹೋಗಿದೆ. ಮುಂದುವರಿತಾ ಜಾರ್ಜ್ ಆರ್ವೆಲ್ ಅವರು ತನ್ನ ಕೃತಿಯಲ್ಲಿ ಎಲ್ಲಿಯೂ ಕೂಡ ಯಾವ ವ್ಯಕ್ತಿಯ ಕೃತಿಯ ಹೆಸರನ್ನು ಮೆನ್ಷನ್ ಮಾಡಲಿಲ್ಲ. ಜನರಲ್ ಆಗಿ ಆಗಿನ ಕಾಲದಲ್ಲಿದ್ದಂತಹ ವರ್ಕಿನ ಫ್ಯಾಕ್ಟಿನ ಕುರಿತು ಮಾತಾಡ್ತಾ ಇದ್ರು. ಕೆಲವೊಂದು ಇಂಪಾರ್ಟೆಂಟ್ ವರ್ಕ್ಸಿಂದ ಕೆಲವೊಂದು ಪ್ಯಾರಾಗ್ರಾಫ್ ಸೆಂಟೆನ್ಸ್ ತಗೊಂಡು ಅದರ ಕುರಿತು ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಇವೆಲ್ಲ ಅಂತ ಎಕ್ಸಾಂಪಲ್ ಕೊಡ್ತಾ ಇದ್ರು. ಆಗ ಲಿಟ್ರೇಚರ್ನಲ್ಲಿ ಒಂದಷ್ಟು ಬುಕ್ಕುಗಳು ಹೊಸತಾಗಿ ಪಬ್ಲಿಷ್ ಆಗಿತ್ತು, ಹಾಗಾಗಿ ಮಾರ್ಕೆಟ್ನಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಆದ ಬುಕ್ಕುಗಳು ಬರ್ತಾ ಇತ್ತು. ಈ ಆಗ್ಬೆನ್ ಅವರು ಜಿಯೋಲಜಿ ವಿಷಯದಲ್ಲಿ ತುಂಬ ಫೇಮಸ್ ಆಗಿದ್ದರು. ಅವರ ಕೃತಿಗಳನ್ನು ಓದಿ. ಹೆರಾಲ್ಡ್ ಲಾಸ್ಕಿ ಅವರು ತನ್ನ ಕ್ಷೇತ್ರದಲ್ಲಿ ಹೆಸರನ್ನು ಸಂಪಾದಿಸಿದ್ದಾರೆ, ಒಳ್ಳೆಯ ಕೃತಿಯನ್ನು ಬರೆದಿದ್ದಾರೆ, ಅವರ ಕೃತಿಯನ್ನು ಕುರಿತು ಓದಿ.
ತುಂಬ ಕಾಂಪ್ಲೆಕ್ಸ್ ಆಗಿರೋ ಕೃತಿ ಕೊಟ್ಟಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಈ ಇಬ್ಬರು ವ್ಯಕ್ತಿಗಳನ್ನು ಬಿಟ್ಟು ಈ ಇಬ್ಬರು ವ್ಯಕ್ತಿಗಳು ಒಳ್ಳೆಯ ಕೃತಿಗಳನ್ನು ಕೊಟ್ಟಿದ್ದಾರೆ, ಆ ಕೃತಿಗಳನ್ನೇ ಓದಿ ಅಂತ ಹೇಳ್ತಾರೆ. ಹಾಗಂತ ಯಾರ ಕೃತಿ ಕಾಂಪ್ಲೆಕ್ಸ್ ಇದೆ ಅಂತ ಎಲ್ಲೂ ಮೆನ್ಷನ್ ಮಾಡೋದಿಲ್ಲ. ಈ ಇಬ್ಬರು ಆಗಿನ ಕಾಲದಲ್ಲಿ ತುಂಬ ದೊಡ್ಡ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ ಆಗಿದ್ದರು. ಮುಂದುವರಿತಾ ಆರ್ವೆಲ್ ಅವರು ಹೇಳ್ತಾರೆ, ಈ ಇಬ್ಬರು ವ್ಯಕ್ತಿಗಳ ಕೃತಿಯಲ್ಲಿ ಅಷ್ಟೊಂದು ವಿಶೇಷತೆ ಏನೂ ಇಲ್ಲ, ಇಲ್ಲಿಂದ ಅಲ್ಲಿಂದ ಹೆಕ್ಕಿಕೊಂಡು ಏನೋ ಒಂದು ಹೊಸ ಕೃತಿಯನ್ನು ಮಾಡಿದ್ದಾರೆ. ಅವರು ಪುರಾಣ ಕಾಲದಿಂದ ಬಂದಂತಹ ಲಿಟ್ರೇಚರ್ನ ರೂಲ್ಸನ್ನೇ ಯಾಕೆ ಬ್ರೇಕ್ ಮಾಡ್ತಿದ್ದಾರೆ, ಯಾರೋದೋ ಐಡಿಯಾಕ್ಕೆ ತಮ್ಮದೇ ಫ್ರೇಸ್ ಕೊಡ್ತಾ ಇದ್ದಾರೆ. ಜಾರ್ಜ್ ಆರ್ವೆಲ್ ಮುಂದುವರಿದು ತುಂಬ ಕೆಟ್ಟದಾದ ಲಿಟ್ರೇಚರ್ನ 4 ಥೀಮ್ಗಳ ಕುರಿತು ಅಥವಾ 4 ಫೀಚರ್ಸ್ನ ಕುರಿತು ಹೇಳ್ತಾರೆ. ಹಾಗಾದರೆ ಒಂದು ಲಿಟ್ರೇಚರ್ ಹೇಗೆ ತುಂಬ ಕೆಟ್ಟ ಲಿಟ್ರೇಚರ್ ಆಗೋದು? ಮೊದಲನೇ ಪಾಯಿಂಟ್ ಬಂದು ಅದರಲ್ಲಿ ಡೈಯಿಂಗ್ ಮೆಟಾಫರ್ಸನ್ನು ಯೂಸ್ ಮಾಡೋದು. ಮತ್ತೆ ಮಿಸ್ಯೂಸ್ ಮಾಡ್ತಾನೆ ಇರ್ತಾರೆ. ಸ್ವಾನ್ ಸಾಂಗ್ ಅನ್ನುವ ಕೃತಿಯಲ್ಲಿ ತುಂಬ ಸಲ ಯೂಸ್ ಮಾಡಿದ ಮೆಟಾಫರನ್ನೇ ಯೂಸ್ ಮಾಡಿದ್ದಾರೆ. ಹ್ಯಾಮರ್ ಆ್ಯಂಡ್ ದ ಆ್ಯನ್ವಿಲ್ ಕೃತಿಯಲ್ಲೂ ಕೂಡ ಮೆಟಾಫರ್ಸನ್ನು ತುಂಬ ಕೆಟ್ಟದಾಗಿ ಬಳಸಿಕೊಂಡಿದ್ದಾರೆ. ಇದೇ ರೀತಿಯ ಮೆಟಾಫರ್ಸನ್ನು ಒಂದಷ್ಟು ಸಲ ಯೂಸ್ ಮಾಡಿದ್ದಾರೆ. ಇಲ್ಲಿ ರೈಟರ್ನ ಕುರಿತು ಹೇಳ್ತಾರೆ, ಈ ರೈಟರ್ ತುಂಬ ಲೇಸಿ ಆಗಿರಬೇಕು, ಹಾಗಾಗಿ ರೆಡಿಮೇಡ್ ಆಗಿರೋ ಫ್ರೇಸನ್ನೇ ತೆಗೆದು ತನ್ನ ಕೃತಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ತನ್ನ ಕೃತಿಗಳ ಮೂಲಕ ಈ ಕವಿಗಳು ಓದುಗರ ಜೊತೆ ಮಾತಾಡ್ತಾ ಇರ್ತಾರೆ, ಆದರೆ ಅವರು ಮನಸ್ಸಿನ ಮಾತನ್ನು ಹೇಳಬೇಕು, ಬದಲಾಗಿ ಯಾವುದೋ ಕಾಪಿಯನ್ನಲ್ಲ. ಆದರೆ ಸಮಾಜದಲ್ಲಿ ಸ್ಮಾರ್ಟ್ ಜನರು ಯಾರಿರ್ತಾರೆ ಅವರು ಪಾಲಿಟಿಕ್ಸಲ್ಲಿರ್ತಾರೆ. ಬೇರೆ ಕವಿಗಳು ಬರೆದ ಕೃತಿಯನ್ನು ಹಿಡ್ಕೊಂಡು ಇವರು ಜನರನ್ನು ಆಟ ಆಡಿಸ್ತಾರೆ. ಕೆಟ್ಟ ಲಿಟ್ರೇಚರಲ್ಲಿ ಏನಾಗುತ್ತೆ ಅಂದರೆ ಡೈಯಿಂಗ್ ಮೆಟಾಫರ್ಸನ್ನು, ಓವರ್ ಯೂಸ್ಡ್ ಮೆಟಾಫರ್ಸನ್ನು ಯೂಸ್ ಮಾಡ್ತಾರೆ. 2ನೇ ನಿಯಮ ಬಂದು ಎಕ್ಸ್ಟ್ರಾ ಸಿಲೆಬಲ್ಗಳನ್ನು ಆ್ಯಡ್ ಮಾಡೋದು. ಸೆಂಟೆನ್ಸನ್ನು ಫ್ಲಪ್ಪಿ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಸಿಲೆಬಲ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಫಿಕ್ಸ್ ಅಥವಾ ಪ್ರಿಫಿಕ್ಸನ್ನು ತುಂಬ ಕಡೆ ಆ್ಯಡ್ ಮಾಡುವಂಥದ್ದು. ಸಿಲೆಬಲ್ಗಳನ್ನು ಆ್ಯಡ್ ಮಾಡಿ ಸೆಂಟೆನ್ಸನ್ನು ಸಣ್ಣದು ಅಥವಾ ದೊಡ್ಡದು ಮಾಡಿ ತುಂಬ ಇಂಟೆಲೆಕ್ಚುವಲ್ ವೇಯನ್ನು ಪ್ರೆಸೆಂಟ್ ಮಾಡೋದಕ್ಕೆ ಇಂದ ಓದುಗಾರರ ಓದುವಿಕೆ ಮತ್ತು ಕಷ್ಟಕರವಾಗ್ತದೆ. ರೀಡರ್ಸಿಗೆ ರೈಟರ್ನ ಮೇನ್ ಐಡಿಯಾ ಏನು ಅನ್ನೋದೇ ಗೊತ್ತೇ ಆಗೋದಿಲ್ಲ. ಪ್ರಿಫಿಕ್ಸ್ ಮತ್ತು ಸಫಿಕ್ಸನ್ನು ಆ್ಯಡ್ ಮಾಡಿ ಸೆಂಟೆನ್ಸನ್ನು ತುಂಬ ಪ್ಲಫಿ ಮಾಡಿ ಹಾಕ್ತಾರೆ. ಪಾಯಿಂಟ್ ಬಂದು ತುಂಬ ಕಷ್ಟಕರವಾದ ಭಾಷೆಯನ್ನು ಬಳಸುವಂತಹದ್ದು. ದೊಡ್ಡ ಸ್ಟ್ರೇಂಜ್ ಆಗಿರೋ ಫಾರಿನ್ ವರ್ಡ್ಸನ್ನು ಯೂಸ್ ಮಾಡಿದರೆ ಒಬ್ಬ ಇಂಟೆಲೆಕ್ಚುವಲ್ ಆಗಿರುವ ವ್ಯಕ್ತಿ ಮಾತ್ರ ಓದುಗ ಆಗಲಿಕ್ಕೆ ಸಾಧ್ಯ. ಹಾಗಂತ ಸಾಮಾನ್ಯ ಜ್ಞಾನ ಇರುವ ಸಾಮಾನ್ಯ ಪ್ರಜೆ ಒಬ್ಬ ಒಂದು ಕೃತಿಯನ್ನು ಫಾಲೋ ಮಾಡೋದು, ಓದೋದು, ಅರ್ಥ ಮಾಡಿಕೊಳ್ಳೋದು ಸಾಧ್ಯವೇ ಆಗೋದಿಲ್ಲ. ಆರ್ವೆಲ್ ಇಂಥ ವ್ಯಕ್ತಿಗಳಿಗೆ ಹೇಳ್ತಾರೆ, ಇಂತಹ ರೈಟರ್ಸಿಗೆ ಮೇಯ್ನ್ ಐಡಿಯಾವೇ ಇರೋದಿಲ್ಲ, ಓದುಗರಿಂದ ಎಸ್ಕೇಪ್ ಆಗಲಿಕ್ಕೆ ಬೇರೆ ಬೇರೆ ಹೊಸ ಶಬ್ದಗಳನ್ನು ಹಾಕಿ ಅದನ್ನು ತುಂಬ ಸ್ಟ್ರೇಂಜ್ ಮಾಡಿಬಿಡ್ತಾರೆ. ಬಂಡಲ್ ಆಫ್ ನಾಲೆಜ್ ಅಂತ ಪ್ರೆಸೆಂಟ್ ಮಾಡ್ತಾರೆ. ಕೃತಿಯನ್ನು ಬರೆಯುವ ರೈಟರ್ಗೇನೆ ತನ್ನ ಕೃತಿಯಲ್ಲಿ ಏನಿರಬೇಕು, ಏನು ಬರಿತಾ ಇದ್ದೇನೆ ಅನ್ನೋದು ಗೊತ್ತಿರದಿದ್ದರೆ ಪುನಃ ಅವನು ರೀಡರ್ಗೆ ಏನನ್ನು ಪೋರ್ಟ್ರೇ ಮಾಡಲಿಕ್ಕೆ ಸಾಧ್ಯ. 4ನೇ ಪಾಯಿಂಟ್ ಬಂದು ಬೇಕಾದಷ್ಟು ಮೀನಿಂಗ್ಲೆಸ್ ವರ್ಡ್ಸನ್ನು ಯೂಸ್ ಮಾಡೋದು. ಆ ವರ್ಡ್ಗಳಿಗೆ ರೈಟರ್ನ ಹತ್ರವೇ ಮೀನಿಂಗೇ ಇರೋದಿಲ್ಲ, ಡೆಫಿನಿಷನೂ ಇರೋದಿಲ್ಲ. ನೀವು ಮೀನಿಂಗ್ಲೆಸ್ ಆಗಿರೋ ವರ್ಡ್ಸನ್ನು ಬರೆದು ನಿಮ್ಮ ಕೆಲಸವನ್ನು ಮುಗಿಸ್ತೀರಿ ಅಂತ ವರ್ಕರ್ಸ್ಗಳಿಗೆ ಹೇಳ್ತಾರೆ, ರೈಟರ್ಸ್ಗಳಿಗೆ ಹೇಳ್ತಾರೆ. ಆದರೆ ಅಂತಹ ವರ್ಡ್ಸ್ಗಳು ಪೊಲಿಟಿಷಿಯನ್ಸಿಗೆ ತುಂಬ ಪ್ರಯೋಜನಕ್ಕೆ ಬರ್ತದೆ. ಅಂತಹ ಮೀನಿಂಗ್ಲೆಸ್ ವರ್ಡ್ಸನ್ನು ತಮ್ಮ ಜನತೆಯ ಮೇಲೆ ಹಾಕಿಬಿಡ್ತಾರೆ. ಪೊಲಿಟಿಷಿಯನ್ಸ್ ಮಾತಾಡೋದನ್ನು ಕೇಳಿರಬಹುದು. ಅವರ ಮಾತುಗಳು ದೊಡ್ಡ ದೊಡ್ಡ ಶಬ್ದಗಳಿಂದ ಕೂಡಿರ್ತದೆ. ಅವರ ಬಳಿಯೇ ಆ ಶಬ್ದಗಳಿಗೆ ಮೀನಿಂಗ್ ಅಥವಾ ಡೆಫಿನೇಷನ್ ಇರೋದಿಲ್ಲ. ಆದರೆ ಜನತೆಗೆ ಮೋಸ ಮಾಡಲಿಕ್ಕೆ ಅಂತಹದೆಲ್ಲ ಶಬ್ದಗಳು ತುಂಬ ಪ್ರಯೋಜನಕ್ಕೆ ಬರ್ತದೆ. ಸಾಮಾನ್ಯ ಜನರಿಗೆ ಅಂತಹ ಮಾತುಗಳು ಅರ್ಥ ಆಗದಿದ್ದರೆ ಅವರು ಅಂದುಕೊಳ್ಳೋದು ನಮ್ಮ ನೇತಾರರಾಗುವ ವ್ಯಕ್ತಿ ತುಂಬ ಬುದ್ಧಿಯನ್ನು ಹೊಂದಿದ್ದಾನೆ, ತುಂಬ ಬುದ್ಧಿವಂತ ಅಥವಾ ಬ್ರಿಲಿಯಂಟ್ ಆಗಿದ್ದಾನೆ ಎಂದು. ಆರ್ವೆಲ್ ರೈಟರ್ಸ್ಗೆ ಹೇಳ್ತಾರೆ, ನೀವೆಷ್ಟು ಏರುಪೇರಾಗಿ ಶಬ್ದಗಳನ್ನು ಬಳಸ್ತೀರಿ ಅಥವಾ ಲೇಸಿಗಳಾಗ್ತೀರಿ, ಅಷ್ಟೇ ಏರುಪೇರುಗಳನ್ನು ಪೊಲಿಟಿಷಿಯನ್ಸ್ ಮಾಡ್ತಾರೆ, ಅಷ್ಟೇ ಅವರು ಜನರಿಗೆ ಮೋಸವನ್ನು ಮಾಡ್ತಾರೆ ಆ ಶಬ್ದಗಳನ್ನು ಬಳಸಿಕೊಂಡು. ನೇರವಾಗಿ ಹೇಳೋದೆಂದರೆ ನೀವು ನಿಮ್ಮ ಭಾಷೆಗಳನ್ನು ಸರಿಯಾಗಿ ಇಟ್ಕೊಂಡ್ರೆ ಜನರಿಗೆ ಅದು ಬೇಗ ಚೆನ್ನಾಗಿ ತಲುಪ್ತದೆ. ನೀವು ಸರಿಯಾದ ಶಬ್ದವನ್ನು ಬಳಸದೇ ಹೋದರೆ ಜನರು ಆ ವಿಷಯದಲ್ಲಿ ಎಜುಕೇಟ್ ಆಗೋದಿಲ್ಲ. ಜನರು ಎಜುಕೇಟ್ ಆಗದೇ ಹೋದರೆ ಸಮಾಜದ ಉದ್ಧಾರ ಸಾಧ್ಯವಿಲ್ಲ. ನೇರವಾದ ಸ್ಪಷ್ಟವಾದ ಮಾತುಗಳನ್ನು ಬಳಸುವುದರಿಂದ ಪೊಲಿಟಿಷಿಯನ್ಸ್ಗಳ ಬಗ್ಗೆ ಜನಗಳಿಗೂ ಗೊತ್ತಾಗ್ತದೆ ನಮ್ಮ ನಾಯಕ ಎಂಥವನು ಎನ್ನುವುದು. ಹಾಗಾಗಿ ಆರ್ವೆಲ್ ರೈಟರ್ಸ್ಗೆ ಹೇಳ್ತಾರೆ, ನೀವು ಬರೆಯುವ ಮುನ್ನ ತುಂಬ ಚೆನ್ನಾಗಿ ಓದಿ, ಒಳ್ಳೆಯ ಕೃತಿಗಳನ್ನು, ಒಳ್ಳೆಯ ಕವಿಗಳು ಬರೆದಂತಹ ಕೃತಿಗಳನ್ನು ಓದಿ. ಆಗ ರೈಟರ್ಸ್ನ ಬುದ್ಧಿಶಕ್ತಿ ಕೂಡ ಬೆಳೀತದೆ. ರೈಟಿಂಗ್ ಅನ್ನೋದು ಬರೀ ಒಂದು ಸಾಧಾರಣವಾದ ಕೆಲಸ ಅಲ್ಲ, ಅದು ಓದುಗರ ತಲೆಯಲ್ಲಿ ಒಂದು ಐಡಿಯಾವನ್ನು ಕ್ರಿಯೇಟ್ ಮಾಡುವಂತಹದ್ದು. ರೀಡರ್ಸ್ಗೆ ಕೂಡ ಗೈಡ್ ಮಾಡ್ತಾರೆ. ಬರೀ ಸಾಧಾರಣವಾಗಿ ಓದೋದಲ್ಲ, ಅದರ ಟೆಕ್ಸ್ಟು ಏನು, ಅದರ ಒಳಗಿನ ಐಡಿಯಾಸ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಬರವಣಿಗೆಯ ಕಾಂಟೆಕ್ಸ್ಟ್ ಏನು, ಕಾಂಟೆಕ್ಸ್ಟನ್ನು ಯಾವ ರೀತಿ ಬಳಸಲಾಗಿದೆ, ಹಾಗೆಯೇ ಬರವಣಿಗೆಯಲ್ಲಿ ಬಳಸಿದಂತಹ ಪದದ ಅವಶ್ಯಕತೆ ಇದೆಯೇ. ಮುಂದುವರಿತಾ ಹೇಳ್ತಾರೆ, ಸಮಾಜಕ್ಕಿದು ಬಹಳ ಡೇಂಜರಸ್ ಆದ ಸಿಚುವೇಶನ್. ಯಾವಾಗ ಡೇಂಜರಸ್ ಸಿಚುವೇಶನ್ ಅಂದರೆ ಜನರಿಗೆ ಕ್ರಿಟಿಕಲ್ ಆಗಿ ಯೋಚನೆ ಮಾಡುವ ಶಕ್ತಿ ಇರದೇ ಹೋದಾಗ.
ಅವರು ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಹೋದಾಗ ತುಂಬ ಡೇಂಜರ್ ಅನ್ನಿಸ್ಬಿಡ್ತದೆ. ರೈಟರ್ ಮತ್ತು ರೀಡರ್ನ ಉದ್ದೇಶ ಒಂದೇ ಆದಾಗ ಸರ್ಕಾರ ಕೂಡ ಸರಿಯಾಗಿ ಕೆಲಸ ಮಾಡಲು ಸಾಧ್ಯ. ಉದಾಹರಣೆಗೆ ವಾರ್ ಈಸ್ ಪೀಸ್ ಅನ್ನುವ ಒಂದು ಪ್ರೊವರ್ಬನ್ನು ಜನತೆಯ ಹತ್ರ ಡೈರೆಕ್ಟಾಗಿ ಕೊಂಡೋದ್ರೆ ಅದರ ಮೀನಿಂಗ್ ಅವರಿಗೆ ಗೊತ್ತಾಗದೇ ಹೋದಾಗ ಅದರ ಅರ್ಥವೇ ಬೇರೆಯಾಗಿ ಹೋಗ್ತದೆ. ಅದರ ಬದಲಾಗಿ ಅದರ ಮೀನಿಂಗ್ ಅರ್ಥ ಆಗುವ ಹಾಗೆ ಎಕ್ಸ್ಪ್ಲೇನ್ ಮಾಡಿ ನಂತರ ವಾರ್ ಈಸ್ ಪೀಸ್ ಅಂದರೆ ಏನು ಅಂತ ಹೇಳಿದರೆ ಅದರ ಬೆಲೆ ಜಾಸ್ತಿ ಇರ್ತದೆ, ಅದರ ಉಪಯೋಗ ಜಾಸ್ತಿ ಇರ್ತದೆ. ಪೊಲಿಟಿಷಿಯನ್ಸ್ನ ಕಡೆಗೆ ಬಂದರೆ ಅವರ ಮುಖ್ಯ ಕೆಲಸ ಇರುವಂತಹದ್ದು ಸಮಾಜದ ಒಳಿತು. ಮುಖ್ಯವಾಗಿ ಇದೆಲ್ಲದಕ್ಕೂ ಮೂಲ ಕಾರಣ ರೈಟರ್ಸ್ ಸರಿಯಾಗಿ ಕೆಲಸ ಮಾಡಿದರೆ ಸಮಾಜದ ಉಳಿದ ಆಧಾರ ಸ್ತಂಭಗಳು ಅದರಂತೆ ನಡೀತದೆ ಅನ್ನೋದು ನಮ್ಮ ಪ್ರಬಂಧಕಾರರ ಒಟ್ಟು ಅಭಿಪ್ರಾಯ. ಈ ಪ್ರಬಂಧ ಇಲ್ಲಿಗೆ ಕೊನೆಗೊಳ್ತದೆ. ಇದರ ಕನ್ನಡ ವಿವರಣೆ ನಿಮಗೆ ತುಂಬ ಯೂಸ್ಫುಲ್ ಅನಿಸಿರ್ಬೋದು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.